ಫ್ರೆಂಡ್ಸ್, ಶ್ರೀ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟ್ರಿಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ಇಂಗ್ಲೀಷ್ ಕ್ಲಾಸ್ನ 2022 ಇಂಗ್ಲೀಷ್ ಲ್ಯಾಂಗ್ವೇಜ್ ಪಾರ್ಟ್ ಸೆಕೆಂಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಓದಲಿಕ್ಕೆ ಟ್ರೈ ಮಾಡಿರಿ. ಹಿಂದಿಗಳನ್ನ ಪಾಯಿಂಟ್ಸ್ ಮಾಡ್ಕೊಳ್ರಿ. ನಾನು ಗ್ರಾಮರ್ ಪಾಯಿಂಟ್ಸ್ಗಳನ್ನು ಏನು ನೋಟ್ಸಲ್ಲಿ ಈಗ ಕ್ಲಾಸ್ ಮಾಡಬೇಕಾದ್ರೆ ಹೇಳ್ತಿರ್ತೀನಲ್ಲ, ಆ ಗ್ರಾಮರ್ ಪಾಯಿಂಟ್ಸ್ಗಳನ್ನೇ ಬರೆದಿಟ್ಕೊಳ್ರಿ. ಒಂದೊಂದೇ ಪಾಯಿಂಟ್ಸನ್ನು ಬರೆದಿಟ್ಕೊಳ್ರಿ. ಇವು ರಿಪೀಟ್ ಆಗಿರೋನೇ ಬರೆದಿಟ್ಕೊಂಡ್ರೆ ಸಾಕು. ನೀವು ಸಾಕಷ್ಟು ಏನು ಮಾಡ್ಬೋದು, ಒಳ್ಳೆ ಮಾರ್ಕ್ಸನ್ನು ಎಕ್ಸಾಮಲ್ಲಿ ತೊಗೋಬೋದು ಅಂತ ಹೇಳ್ತಿದ್ದೀನಿ. ಗ್ರಾಮರ್ ಕ್ಲಾಸ್ಗಳನ್ನು ಮಾಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು. ಫಸ್ಟ್ ಇವನ್ನೆಲ್ಲ ಕ್ವಶನ್ ಪೇಪರ್ ನಾನು ನಿಮಗೆ ಗ್ಲಾನ್ಸ್ ಮಾಡಿಸ್ತೀನಿ. ಪ್ಯಾಸೇಜ್ ಓದ್ಕೊಳೋದು ಇದು ಮಾಡೋದ್ರಿಂದನೇ ನಿಮಗೆ 15 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಇರ್ತೈತಿ ಅಂತ ನಾನು ಹೇಳ್ಕೊತ ಬರ್ತಿದ್ದೀನಿ. ರೈಟ್, ಕಮ್ ಟು ದ ಪ್ಯಾಸೇಜ್. Once a day named Scoofy lived with his friend in a small town. Once a dog named Scoofy. Once a dog, ಆ ನಾಯಿ ಹೆಸರೇನಾಗಿತ್ತು? ಸ್ಕೂಪಿ. lived with his friend in a small town. ಒಂದು ಸಿಟಿ. ಟೌನ್ ಅಂದರೆ ಒಂದು ಈ ಕಡೆ ಹಳ್ಳಿನಲ್ಲ, ಈ ಕಡೆ ದೊಡ್ಡ ಸಿಟಿನಲ್ಲ, ಗ್ರಾಮದಲ್ಲಿ ವಾಸವಾಗಿತ್ತು. He ate whatever he wanted to eat and slept in the side of an oak tree ಅಂತ ಇದೆ. ನಾಯಿ ಏನು ಮಾಡ್ತಿತ್ತು? ಯಾವಾಗಲೂ ಊಟ ಮಾಡ್ತಿತ್ತು ಮತ್ತು ಹೋಗಿ ಏನು ಮಾಡ್ತಿತ್ತು? ಸ್ಪ್ಲೆಟ್ ಮಾಡ್ತಿತ್ತು. ನೋಡ್ರಿ, ಈಟ್ ಎಟ್ ಪಾರ್ಟಿಸಿಪಲ್ ಬರುತ್ತೆ. ಸ್ಲೀಪ್ ಸ್ಲೆಪ್ಟ್, ನಿದ್ದೆ ಮಾಡ್ತಾಯಿತ್ತು. ಥ್ರೂ ಹಿ ವಾಸ್ ಎಂಜಾಯ್ ಹೀಸ್ ಲೈಫ್ ಇನ್ ಟೌನ್. ತುಂಬ ಖುಷಿಯಾಗಿತ್ತು. ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ಆಲ್ವೇಸ್ ಹೋಪ್ಡ್ ಟು ಹ್ಯಾವ್ ಸಮಥಿಂಗ್ ಬೆಟರ್ ದೆನ್ ವಾಟ್ ಹಿ ಹ್ಯಾಡ್. ಅದಕ್ಕೇನಾಗ್ತಾಯಿತ್ತು? ಇನ್ನೂ ಚಲೋದು ಬೇಕಾಗಿತ್ತು. ಇರೋದ್ರಲ್ಲೇ ತೃಪ್ತಿ ಪಡೋ ಅಂತಂದು ಇಲ್ಲ ನನಗೆ ಇನ್ನೂ ಬೆಟರ್ ಬೇಕು, ಇನ್ನೂ ಚೆನ್ನಾಗಿರೋದು ಬೇಕು ಅಂತಂದೇಳಿ ಏನು ಮಾಡ್ತಾಯಿತ್ತು? ಹೋಪ್, ಆಸೆನ ಇಟ್ಕೊಂಡಿತ್ತು. ಒನ್ ನೈಟ್ ವೆನ್ ಆಲ್ ಹೀಸ್ ಫ್ರೆಂಡ್ಸ್ ವರ್ ಸ್ಲೀಪಿಂಗ್ ಹಿ ವೇಕಪ್. ಒಂದಿನ ಏನಾದಿತ್ತು? ಎಲ್ಲ ಅದರ ಫ್ರೆಂಡ್ಸ್ಗಳು ಮಲ್ಕೊಂಡಿದ್ರು. ಆವಾಗಿದ್ದು ಏನು ಮಾಡ್ತು? ಒಂದೇ ಹೇಳ್ತು, ವೇಕಪ್. ಎದ್ದೇನು ಮಾಡ್ತು? ಅಟ್ ದ ಮಿಡ್ ನೈಟ್ ಆ್ಯಂಡ್ ವಿತೌಟ್ ಸೇಯಿಂಗ್ ಎನಿ ಒನ್ ಟು ಹೀಸ್ ಫ್ರೆಂಡ್ಸ್. ಅದರ ಫ್ರೆಂಡಿಗೆ ಏನು ಹೇಳಿಲ್ಲ, ಯಾವೊಬ್ಬ ಫ್ರೆಂಡಿಗೂ ಏನು ಹೇಳಿಲ್ಲ ನಂಗೆ. ಹಿ ರ್ಯಾನ್ ಅವೇ. ರನ್ನು ಪ್ರೆಸೆಂಟು, ರ್ಯಾನು ಫಾಸ್ಟ್ ಟೆನ್ಸು. ಹಿ ರ್ಯಾನ್ ಅವೇ ಟು ದ ಸಿಟಿ. ಒಂದು ಸಿಟಿಗೆ ಏನು ಮಾಡಿಬಿಡ್ತು? ಹೋಗಿಬಿಡ್ತು. ಹಳ್ಳಿಯನ್ನು, ಟೌನನ್ನು ಬಿಟ್ಟು ಏನಾಯಿತು? ಸಿಟಿಗೆ ಹೋಗಿಬಿಡ್ತು. ಇನ್ ದ ಸಿಟಿ ಹಿ ಫೌಂಡ್ ಎ ಹೌಸ್ ವಿತ್ ಎ ಪ್ಲೇಸ್ ಇನ್ ಬ್ಯಾಕ್ಯಾರ್ಡ್ ವೇರ್ ಆಲ್ ದ ವೇಸ್ಟ್ ಫುಡ್ ವಾಸ್ ಡಂಪ್ಡ್. ಏನು ಮಾಡ್ತು? ಒಂದು ಮನೆ ಹಿಂದ್ಗಡೆಗೆ ವೇಸ್ಟ್ ಫುಡ್ಡನ್ನು ಹಾಕ್ತಾಯಿದ್ರು. ತೊಟ್ಟಿ ಅಂತ ಹೇಳ್ತಾರಲ್ಲ, ಆ ಟೈಪ್. ಅಲ್ಲಿ ಹೋಗಿ ಏನು ಮಾಡ್ತು? ಅಲ್ಲಿ ಹೋಗಿ ಸೆಟಲ್ ಆಯಿತು. ಒಂದು ಜಾಗ ಹುಡ್ಕೊಂಡು ಅಲ್ಲಿರಲಿಕ್ಕೆ ಪ್ರಾರಂಭ ಮಾಡಿತು. ಸ್ಕೂಫಿ ಏಟ್ ದ ಡಿಲೀಷಿಯಸ್ ಲೆಫ್ಟ್ ಓವರ್ ಎವ್ರಿ ಡೇ ಆ್ಯಂಡ್ ಟರ್ನ್ಡ್ ಶೌಟ್ ಇನ್ ಎ ಫ್ಯೂ ಡೇಸ್. ಸ್ವಲ್ಪ ದಿನ ಏನು ಮಾಡ್ತು? ಡಿಲೀಷಿಯಸ್ ಊಟ ಮಾಡ್ತಾ ಹೋಯಿತು. ಅಲ್ಲಿವರೆಗೂ ಏನು ಮಾಡ್ತಾಯಿತ್ತು? ಸುಮ್ಮನೆ ಇರ್ತಿತ್ತದು. ಆಮೇಲೆ ಏನು ಮಾಡ್ತಿತ್ತು? ಟರ್ನ್ ಶೌಟ್ ಇನ್ ಎ ಫ್ಯೂ ಡೇಸ್. ಸ್ವಲ್ಪ ದಿನದಲ್ಲಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು? ಬೊಗಳಿಕ್ಕಿನೂ ಸ್ಟಾರ್ಟ್ ಮಾಡಿಬಿಡ್ತು. ಅದು ಬೊಗಳಿಕ್ಕೆ ಸ್ಟಾರ್ಟ್ ಆದಮೇಲೆ ಏನಾಯಿತು? ಒನ್ ಡೇ ದ ಪೆಟ್ ಡಾಗ್ ಆಫ್ ದ ಹೌಸ್ ಓನರ್ ವೇರ್ ರೋಮಿಂಗ್ ಕ್ಲೋಸ್ ಇನ್ ದ ಬ್ಯಾಕ್ಯಾರ್ಡ್. ಅವನೇನು ಮಾಡ್ತಾ ಇದ್ದ? ಸುಮ್ಮನೆ ಅಡ್ಡಾಡ್ಕೊಂತ ಬಂದ. ಆ್ಯಸ್ ಸೂನ್ ಆ್ಯಸ್ ದೇ ಡಿಸೈಡೆಡ್ ಸ್ಕೂಫಿ ದೇ ಅಟ್ಯಾಕ್ಡ್ ಹಿಮ್. ನೋಡ್ರಿ, ಈ ಸ್ಕೂಪಿ ಏನು ಮಾಡಿಬಿಡ್ತು? ಡಿಟೆಕ್ಟೆಡ್ ಸ್ಕೂಪಿ ದೇ ಅಟ್ಯಾಕ್ಡ್ ಹಿಮ್. ಅದು ನಾಯಿ ಏನು ಮಾಡಿಬಿಡ್ತು? ಸ್ಕೂಪಿ ಮೇಲೆ ಏನು ಮಾಡಿಬಿಡ್ತು? ಇದು ಬೊಗಳ್ತಾ ಇದೆ ಅಂತಂದು ಹೇಳಿ ಅದು ಅದ್ರ ಮೇಲೆ ಅಟ್ಯಾಕ್ ಮಾಡಿಬಿಡ್ತು. ಯಾವುದು? ಸಾಕಿರೋ ನಾಯಿ, ಪೆಟ್ ಡಾಗ್, ಸಾಕು ನಾಯಿ. ಅದರ ಮೇಲೆ, ಸ್ಕೂಪಿ ಮೇಲೆ ಅಟ್ಯಾಕ್ ಮಾಡಿಬಿಡ್ತು. ದೇ ಡಾಗ್ ದೇರ್ ಶಾರ್ಪ್ ಟೀತ್ ಇನ್ ದ ಸ್ಕೂಫಿ ಸಾಫ್ಟ್ ಆ್ಯಂಡ್ ಶೌಟ್ ಫ್ಲೆಶ್. ಅದೇನು ಮಾಡಿಬಿಡ್ತು? ದೇ ಡಾಗ್ ದೇರ್ ಶಾರ್ಪ್ ಟೀತ್, ಅದರದ್ದು ಚೂಪಾದ ಹಲ್ಲಿನಿಂದ ಸ್ಕೂಫಿಯ ಸಾಫ್ಟ್ ಸ್ಕಿನ್ನನ್ನು, ಫ್ಲೆಶನ್ನು, ಮಾಂಸವನ್ನು ಏನು ಮಾಡಿಬಿಡ್ತು? ಮೈ ಮಾಂಸವನ್ನು ಇದು ಮಾಡಿಬಿಡ್ತು, ಕಡಿದ್ಬಿಡ್ತು. ವಿತ್ ಡೀಪ್ ವೂಂಡ್, ಅದಕ್ಕೇನಾಯಿತು? ದೊಡ್ಡ ಗಾಯ ಆಯಿತು.
ಡೀಪ್ ವುಂಡ್ ಅಂದರೆ ದೊಡ್ಡ ಗಾಯ. ಆ್ಯಂಡ್ ಟರ್ನ್ ಫ್ಲೆಶ್, ಚರ್ಮ ಏನಾಗ್ಬಿಡ್ತು, ಕಿತ್ಕೊಂಬಂದ್ಬಿಡ್ತು, ಅದರದ್ದು ಮಾಂಸ ಕಿತ್ಕೊಂಡೆಲ್ಲ ಬಂದ್ಬಿಡ್ತು. ಸ್ಕೂಪಿ ರಿಟರ್ನ್ಡ್ ಹೀಸ್ ಹೋಮ್ ಟೌನ್. ಅದೆಲ್ಲ ಗಾಯ ಆಗಿದ್ದು ನೋಡಿ ಸ್ಕೂಪಿ ಏನು ಮಾಡಿಬಿಡ್ತು, ತನ್ನ ಊರಿಗೆ ಮತ್ತೆ ವಾಪಸ್ ಹೋಗ್ಬಿಡ್ತು. ಅದು ಪೆಟ್ ಏನು ಮಾಡಿಬಿಡ್ತು, ಸ್ಕೂಫಿಗೆ ಗಾಯ ಮಾಡಿಬಿಡ್ತು. ಹಾಗಾಗಿ ಅದು ಸ್ಕೂಫಿ ಏನು ಮಾಡಿಬಿಡ್ತು, ರಿಟರ್ನ್ ಟು ಹೀಸ್ ಟೌನ್ ಹೋಮ್ ಹೋಯಿತು. ಹೀಸ್ ಓಲ್ಡ್ ಫ್ರೆಂಡ್ಸ್ ಗ್ಯಾದರ್ಡ್ ಹಿಮ್ ಎಟ್ ಒನ್ಸ್ ಆ್ಯಂಡ್ ಎನ್ಕ್ವೈರ್ಡ್ ಆಫ್ ಹಿಮ್. ಎಲ್ಲ ಇದು ಊರಿಗೆ ಹೋದ ತಕ್ಷಣ ಗ್ಯಾದರ್ಡ್ ಇದು ಎಲ್ಲ ಫ್ರೆಂಡ್ಸ್ ಏನು ಮಾಡಿಬಿಟ್ರು, ಸೇರ್ಕೊಂಡ್ಬಿಟ್ರು. ಆಫ್ಟರ್ ಲಿಸ್ನಿಂಗ್ ಟು ಹಿಮ್, ಏನಾಯಿತು, ಏನು ಕತೆ, ನೀನು ಹೆಂಗಿದೀಯಾ ಅಂತಂದು ಎಲ್ಲ ವಿಚಾರಿಸಿದ್ರು. ದೇ ಸ್ಟಾರ್ಟೆಡ್ ಲಾಫಿಂಗ್ ಮ್ಯಾಕಿಂಗ್ಲಿ ಸೀಯಿಂಗ್ ಹೀಸ್ ಬ್ಯಾಡ್ ಕಂಡೀಷನ್. ಅದಕ್ಕೆ ನೋವೆಲ್ಲ ಆಗಿತ್ತಲ್ಲ, ಅದ್ರದ್ದು ಬ್ಯಾಡ್ ಕಂಡೀಷನನ್ನು, ಅದ್ರದ್ದು ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ಏನು ಮಾಡಿದ್ರು, ಅಣಗಿಸ್ಕೊತ ನಗಲಿಕ್ಕೆ ಪ್ರಾರಂಭ ಮಾಡಿದರು. ಎಲ್ಲ ಪ್ರಾಣಿಗಳದ್ದು ಫ್ರೆಂಡ್ಸ್ ಇದ್ವಲ್ಲ ಅವು. ಸ್ಕೂಫಿ ವಾಸ್ ವೆರಿ ಅಶೇಮ್ಡ್ ಆ್ಯಂಡ್ ಸೆಡ್ ಸಾರಿ ಟು ಹಿಮ್ ಹೀಸ್ ಫ್ರೆಂಡ್ಸ್. ಏನು ಮಾಡ್ತೈತಿ, ಸ್ಕೂಪಿಗೆ ತುಂಬ ನಾಚಿಕೆ ಆಯಿತು. ಅಶೇಮ್ ಅಂದರೆ ನಾಚಿಕೆ ಆಯಿತು. ಆಮೇಲೆ ಅದೇನು ಮಾಡ್ತೈತಿ, ಅದರ ಫ್ರೆಂಡ್ಗಳಿಗೆ ಸಾರಿ ಹೇಳ್ತೈತಿ. ಪ್ಯಾಸೇಜ್ ಅರ್ಥ ಆಯ್ತಲ್ಲ. ಈಗ ನಾವು 31ನೇ ಪ್ರಶ್ನೆಗೆ ಹೋಗೋಣ. ಸ್ಕೂಫಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಬಿಕಾಸ್ ಸ್ಕೂಫಿ ಸ್ಯಾಟಿಸ್ಫೈ ಆಗಿರಲಿಲ್ಲ. ಯಾಕೆ ಅದು ಸ್ಯಾಟಿಸ್ಫೈ ಆಗಿರಲಿಲ್ಲ? ವಾಸ್ ಫೀಡ್ಲೆಸ್, ಅದು ಸ್ವಲ್ಪ ಆಹಾರ ತಿಂತಿತ್ತು. ಅಲ್ಲ. ವಾಸ್ ಇಲ್ ಟ್ರೀಟೆಡ್ ಬೈ ಹೀಸ್ ಫೆಲೋ ಡೇಸ್, ಅದು ಕೂಡ ಅಲ್ಲ. ಅದಕ್ಕೇನು ಗಾಯ ಇರಲಿಲ್ಲ, ಅಲ್ಲೇನು ಇರಲಿಲ್ಲ, ಅಲ್ಲಿ ಆರಾಮೇ ಇತ್ತದು ಹಳ್ಳಿಯಲ್ಲಿ. ನೆಕ್ಸ್ಟು, ಹೋಪ್ಡ್ ಟು ಹ್ಯಾವ್ ಸಮಥಿಂಗ್ ಬೆಟರ್ ದೆನ್ ವಾಟ್ ಟು ಹ್ಯಾಡ್. ಅಲ್ಲೇನು ಸಿಗ್ತಾ ಇದೆಯಲ್ಲ ಊಟ, ಅದಕ್ಕಿಂತ ಸ್ವಲ್ಪ ಒಳ್ಳೆ ಪರಿಸರ ಬೇಕು ನನಗೆ, ಊಟ ಬೇಕು ನನಗೆ ಅಂತಂದು ಇಷ್ಟಪಡ್ತಿತ್ತು. ಹೌದು. ವಾಂಟೆಡ್ ಟು ಸಿ ದ ವರ್ಲ್ಡ್, ಅಲ್ವೇ ಅಲ್ಲ. 32ನೇ ಪ್ರಶ್ನೆ ಬರ್ರಿ. ಸ್ಕೂಫಿ ಟರ್ನ್ಡ್ ಶೌಟ್ ಇನ್ ಎ ಫ್ಯೂ ಡೇಸ್ ಆ್ಯಸ್ ಅದು ಸ್ವಲ್ಪ ಚೆನ್ನಾಗಿ ಊಟ ತಿಂತ ಒದರ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಯಾಕೆ, ಅವಾಗೇನಾಯಿತು ಅಂತ ಕೇಳ್ತಾರೆ. ಗ್ರ್ಯಾಬ್ಡ್ ದ ಅದರ್ ಡಾಗ್ಸ್ ಫುಡ್, ಅಂದರೆ ಬೇರೆ ನಾಯಿಗಳ ಆಹಾರವನ್ನು ಇಸ್ಕೊಳ್ಳಿಕ್ಕೆ ಒದರ್ತಾ ಇತ್ತು. ಅಲ್ಲ. ವಾಸ್ ಫೀಡ್ ವೆಲ್ ಬೈ ದ ಓನರ್, ಅಲ್ವೇ ಅಲ್ಲ. ಇನ್ನೂ ಚೆನ್ನಾಗಿ ಊಟ ಹಾಕುವಂಥ ಓನರ್ಗೆ ಬೊಗಳ್ತು ಅಂತ ಹೇಳ್ತಿದ್ದಾರೆ. ಕಮ್ ಅವೇ ಫ್ರಮ್ ದ ಸ್ಮಾಲ್ ಟೌನ್, ಊರಿಗೆ ವಾಪಸ್ ಬರ್ತೀನಿ ಅಂತಂದು ಹೇಳಿ ಅಂತ ಹೇಳ್ತಿದ್ದಾರೆ. ಅದು ಅಂತೂ ಅಲ್ಲ. ಏಟ್ ದ ಡಿಲಿಷಿಯಸ್ ಲೆಫ್ಟ್ ಓವರ್ ಎವ್ರಿ ಡೇ, ಪ್ರತಿದಿನ ಟೇಸ್ಟಿ ಊಟ ತಿಂದು ಸೊಕ್ಕು ಬಂದುಬಿಡ್ತು ಅದಕ್ಕೇನು ಮಾಡ್ತು, ಒದರ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಹಾಗಾಗಿ ಇದು 4ನೇ ಪ್ರಶ್ನೆ. ಪ್ಯಾಸೇಜಲ್ಲಿ ಇದೆ ಫ್ರೆಂಡ್ಸ್, ನೀವು ನೋಡಿದರೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಡಿಲಿಷಿಯಸ್ ಶೌಟೆಡ್ ಶೌಟ್ ಇನ್ ಎ ಫ್ಯೂ ಡೇಸ್, ಹೀಗೆ ಇರುತ್ತೆ ಪ್ಯಾಸೇಜಲ್ಲಿ. ಸ್ವಲ್ಪ ಹಿಂದೆ ಮುಂದೆ ಹೋಗಿ ನೋಡಿಕೊಂಡ್ರೆ, ನೀವು ಅಂಡರ್ಲೈನ್ ಮಾಡ್ಕೊತ ಹೋಗ್ರಿ ಅಂತ ಹೇಳಿದೇನಲ್ಲ, ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. 33ನೇ ಪ್ರಶ್ನೆಗೆ ಹೋಗೋಣ. ಸ್ಕೂಪಿ ರನ್ ಬ್ಯಾಕ್ ಟು ಹೀಸ್ ಹೋಮ್ ಟೌನ್ ಬಿಕಾಸ್ he remembered his fellow dogs. ಅಲ್ಲ, ತಪ್ಪು. ಅದು ತನ್ನ ಫ್ರೆಂಡ್ಸ್ಗಳನ್ನ ನೆನಪು ಮಾಡ್ಕೊಂಡು ಹೋಯಿತು ಅಂತ ಹೇಳ್ತಿದ್ದಾರೆ. ಅಲ್ಲ. ಹಿ ಕುಡ್ ನಾಟ್ ಗೆಟ್ ಫುಡ್ ಇನ್ ದ ಸಿಟಿ, ಅದಕ್ಕೆ ಅಲ್ಲಿ ಆಹಾರ ಸಿಗ್ತಿರ್ಲಿಲ್ಲ ಸಿಟಿಯಲ್ಲಿ, ಹಾಗಾಗಿ ಊರಿಗೆ ಹೋಯಿತು ಅಂತ ಹೇಳ್ತಾರೆ. ಅಲ್ಲ. ದ ಪೆಟ್ ಡಾಗ್ ಆಫ್ ದ ಹೌಸ್ ಓನರ್ wounded ಹಿಮ್, ಸಾಕು ನಾಯಿ ಏನು ಮಾಡಿಬಿಡ್ತು, ಅವನಿಗೆ ಗಾಯಗಳನ್ನು ಮಾಡ್ತು. ಹಾಗಾಗಿ ಅವನೇನು ಮಾಡ್ದ, ಊರಿಗೆ ಹೋದ. ದ ಓನರ್ ಥ್ರೂ ಹಿಮ್ ಅವೇ, ಅಲ್ಲ, ಓನರು ಹೊಡೆದು ಕಳಿಸಿದ್ರು ಅಂತ ಹೇಳ್ತಾರೆ. ಅಲ್ಲ. ನೆಕ್ಸ್ಟ್ ಹೋಗೋಣ. 34ನೇ ಪ್ರಶ್ನೆ. ಸ್ಕೂಫೀಸ್ ಫ್ರೆಂಡ್ಸ್ ಲಾಫ್ಡ್ ಎಟ್ ಹೀಸ್ ಮೋಕಿಂಗ್ಲಿ, ಅಂದರೆ ಎದಕ್ಕೆ ಸ್ಕೂಫಿ ಫ್ರೆಂಡ್ಸು ಏನು ಮಾಡಿದರು, ಅವನು ನೋಡಿ, ಸ್ಕೂಪಿ ನೋಡಿದ ತಕ್ಷಣ ಏನು ಮಾಡಿದರು, ಪ್ಯಾಸೇಜಲ್ಲಿದೆ. ಲಾಫ್ಡ್ ಎಟ್ ಹಿಮ್ ಮೋಕಿಂಗ್ಲಿ, ವೆಲ್ಕಮ್ಡ್ ಹಿಮ್, ಸ್ವಾಗತ ಮಾಡ್ತಾರೆ. ಇಲ್ಲ. ಫೆಲ್ಟ್ ಪಿಟಿ ಫಾರ್ ಹೀಸ್ ಕಂಡೀಷನ್, ಇಲ್ಲ, ಅವ್ನು ನೋಡಿ ಏನಾದರೂ ನಗ್ತಾರೆ ಅವರು, ಅವನಿಗೆ ಇದು ಮಾಡಲ್ಲ, ಸಿಂಪತಿ ತೋರಿಸಲ್ಲ. ಡಿಡ್ ನಾಟ್ ವೆಲ್ಕಮ್ ಹಿಮ್, ಏನಿ ಬರಬೇಡ ಅಂತಂದವರು ಹೇಳೋದಿಲ್ಲ, ನಗ್ತಾರೆ ಅವನ ಕಂಡೀಷನನ್ನು ನೋಡಿ. 35ನೇ ಪ್ರಶ್ನೆ. ಅಟ್ ದ ಎಂಡ್ ಸ್ಕೂಪಿ ಸೆಡ್ ಸಾರಿ ಟು ಹೀಸ್ ಫ್ರೆಂಡ್ಸ್ ಬಿಕಾಸ್, ಅಟ್ ದ ಎಂಡ್ ಸ್ಕೂಪಿ ಏನು ಮಾಡ್ತಾನೆ, ಅವನ ಫ್ರೆಂಡ್ಗಳಿಗೆ ಸಾರಿ ಹೇಳ್ತಾನೆ. ಯಾಕೆ ಸಾರಿ ಹೇಳ್ತಾನೆ? ದೇ ಫೋರ್ಸ್ಡ್ ಹಿಮ್ ಟು ಆಸ್ಕ್ ಸಾರಿ, ಅವರೆಲ್ಲ ಸಾರಿ ಹೇಳೋಕ್ಕೆ ಹೇಳಿದರು. ಇಲ್ಲ. ಹಿ ಫೆಲ್ಟ್ ಅಶೇಮ್ ಆಫ್ ಹೀಸ್ ಫಾಲ್ಟ್,
ಅವನಿಗೇನಾಗ್ಬಿಟ್ಟಿತ್ತು, ಸ್ಕೂಪಿಗೆ ನಾಚಿಕೆ ಆಯಿತು. ಅವ್ನು ಮಾಡಿದ್ದು ಅವ್ನ ಫ್ರೆಂಡ್ಸ್ ಬಿಟ್ಟು ಹೋಗಿದ್ದಕ್ಕೆ ನಾಚಿಕೆ ಆಗಿ ಅವನೇನು ಮಾಡ್ತಾನೆ, ಸಾರಿ ಕೇಳ್ತಾನೆ. ಇಟ್ ವಾಸ್ ಆ್ಯನ್ ಆ್ಯಶುವಲ್ ಹ್ಯಾಬಿಟ್ ಆಫ್, ಇಲ್ಲ ಅವ್ನ ಹ್ಯಾಬಿಟ್ ಅಲ್ಲ ಪದೇ ಪದೇ ಸಾರಿ ಕೇಳೋದು. ಇಟ್ ಗಿವ್ಸ್ ಹಿಮ್ ಪ್ಲೆಸರ್, ಇಲ್ಲ ಪ್ಲೆಸರಿಂದ ಒಂಥರ ಸ್ವಾಭಿಮಾನದಿಂದ ಅಲ್ಲ. ಇದಕ್ಕೆ ಆಪ್ಷನ್ನು 2. 36ನೇ ಪ್ರಶ್ನೆ, ಸ್ಕೂಪಿ ಏಟ್ ದ ಡಿಲಿಷಿಯಸ್ ಲೆಫ್ಟ್ ಓವರ್ ಎವ್ರಿ ಡೇ. ದ ಅಬ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಈಸ್, ನೋಡ್ರಿ ಅಬ್ಜೆಕ್ಟಿವ್, ದ ಸ್ಕೂಪಿ ಈಟ್ ಡಿಲಿಷಿಯಸ್. ಇಲ್ಲಿ ಡಿಲಿಷಿಯಸ್ ಅಂದರೆ ಟೇಸ್ಟಿ, ಟೇಸ್ಟಿ ಅಂತ ಬರುತ್ತೆ. ಲೆಫ್ಟ್ ಓವರ್ ದ ಎವರಿ ಡೇ. ಈಗ ಹಾಗಿದ್ರೆ ಯಾವುದು ಬರುತ್ತೆ, ಡಿಲಿಷಿಯಸ್, ಟೇಸ್ಟಿ, ಅಡ್ಜೆಕ್ಟಿವ್. ಡಿಲಿಷಿಯಸ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಅಡ್ಜೆಕ್ಟಿವ್ ವರ್ಡ್ಸ್ಗಳನ್ನು ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಈಗೇನು ಹಾಕೋದು ಬೇಡ ಅಂದ್ಕೊತೀನಿ. ರೈಟ್. 37ನೇ ಪ್ರಶ್ನೆ, ಒನ್ ವರ್ಡ್ ಫ್ರಮ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಫ್ಯಾಟ್ ಆ್ಯಂಡ್ ಸಾಲಿಡ್ ಲುಕಿಂಗ್ ಎಸ್ಪೆಷಲಿ ಅರೌಂಡ್ ದ ವೇಸ್ಟ್ ಈಸ್. ದ ಒನ್ ವರ್ಡ್, ಏನು ಇದಕ್ಕೆ ಒನ್ ವರ್ಡ್ ಸೆಂಟೆನ್ಸ್ಗಳು ಅಂತ ಹೇಳಿದ್ದೆ ನಾನು ಮೊನ್ನೆ, ಅದನ್ನು ತೋರಿಸ್ತೀನಿ. ಒನ್ ವರ್ಡ್ ಅಂದರೆ ಫ್ಯಾಟ್ ಆ್ಯಂಡ್ ಸಾಯಿಲ್ ಲುಕಿಂಗ್ ದ ಎಸ್ಪೆಷಲಿ ಅರೌಂಡ್ ದ ವೇಸ್ಟ್. ಕಸ ಮತ್ತು ಇದು ಇರೋದು, ವೇಸ್ಟ್ ಎಲ್ಲ ಇರೋದನ್ನು ನಾವೇನಂತ ಕರಿತೀವಿ. ಒನ್ ವರ್ಡ್ ಸೆಂಟೆನ್ಸ್ ತೋರಿಸ್ತೀನಿ. ಇಲ್ಲಿದಾವೆ ನೋಡ್ರಿ, ಇವನ್ನೆಲ್ಲ ನಾವು ಒನ್ ವರ್ಡ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದರೆ ಒನ್ ಹೂ ಲುಕ್ಸ್ ಎಟ್ ದ ಬ್ರೈಟ್ ಸೈಡ್ ಆಫ್ ಥಿಂಗ್ಸ್, ಆಪ್ಟಿಸಮ್, ಆಪ್ಟಿಮಿಸ್ಟ್, ಹೀಗೆ ಇವೆಲ್ಲ ಒನ್ ವರ್ಡ್ ಸೆಂಟೆನ್ಸು. ದ ಒನ್ ಹೂ ಬಿಲೀವ್ ಗಾಡ್, ಥೀಸ್ಟ್, ಬಿಲೀವ್ ಮಾಡೋಂಗಿಲ್ಲ ನಾವನಿಗೆ ಅಥೀಸ್ಟ್ ಅಂತ ಕರಿತೀವಿ. ಇವೆಲ್ಲ ಒನ್ ವರ್ಡ್ ಸೆಂಟೆನ್ಸ್ಗಳು. ಇವನೊಂಚೂರು ಕಣ್ಣಾಡಿಸ್ರಿ, ನಾನು ನೋಡಿದ್ದೀನಿ ಸ್ವಲ್ಪ ಇಂಪಾರ್ಟೆಂಟ್ ಇರೋ ವರ್ಡ್ಗಳನ್ನು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನಿಮಗೆ ಶೋ ಮಾಡ್ತಾಯಿದ್ದೀನಿ. ಆದಷ್ಟು ನೀವೇನು ಮಾಡ್ಕೊಳ್ರಿ, ಸ್ಕ್ರೀನ್ಶಾಟನ್ನು ತೊಗೊಂಡು ಇಟ್ಕೊಳ್ರಿ. ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡ್ರಿ ಅಂದರೆ ಏನಾಗುತ್ತೆ, ನಿಮಗೆ ಸ್ವಲ್ಪ ರೆಸ್ಟ್ ಆಫ್ ಟೈಮಲ್ಲಿ ಇವನ್ನ ನೋಡ್ಕೊಳಕ್ಕೆ ಚೆನ್ನಾಗಾಗತ್ತೆ. ಇವೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾನಲ್ಲ, ಇವೇ ಅಬ್ಜೆಕ್ಟಿವ್ಸು. ಇಲ್ಲಿ ನೋಡಿರಿ, ಡಿಲಿಷಿಯಸ್ ಅಂತ ಹೇಳಿದೆ ನಾನು. ಡಿಲಿಷಿಯಸ್, ಟೇಸ್ಟಿ, ಅಟ್ರ್ಯಾಕ್ಟಿವ್, ಬ್ಯೂಟಿಫುಲ್, ಒಟ್ಟು ವರ್ಣನೆ ಮಾಡೋ ಅಂಥವನ್ನ ನಾವೇನಂತ ಕರಿತೀವಿ, ಅಬ್ಜೆಕ್ಟಿವ್ ವರ್ಡ್ಸ್ ಅಂತ ಕರಿತೀವಿ. ಅವು ನೋಡಿದ ತಕ್ಷಣ ನಿಮಗೇನು ಗೊತ್ತಾಗಬೇಕು, ಇವು ಅಬ್ಜೆಕ್ಟಿವ್ಸ್ ಅಂತ ಗೊತ್ತಾಗಬೇಕು. ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ, ಡಿಲಿಷಿಯಸ್, ಆಪ್ಷನ್ 4. 37ನೇ ಪ್ರಶ್ನೆ, ಒನ್ ವರ್ಡ್ ಫ್ರಮ್ ದ ಪ್ಯಾಸೇಜ್. ಒನ್ ವರ್ಡ್ ಸೆಂಟೆನ್ಸ್ ಹೇಳ್ತಾ ಇದೆ ನಿಮಗೆ. ಒನ್ ವರ್ಡ್ ಫ್ರಮ್ ದ ಪ್ಯಾಸೇಜ್ ಏನು ಬರುತ್ತೆ ಅಂದರೆ ಇದರಲ್ಲಿ 2ನೇದು ಸ್ಟಾರ್ಟ್. ಒಟ್ಟು ಡಸ್ಟುಗಳೆಲ್ಲ ಇರೋದನ್ನು ಏನು ಮಾಡ್ತಾರೆ, ಸ್ಟಾರ್ಟ್. ಫ್ಯಾಟ್ ಆ್ಯಂಡ್ ಸಾಯ್ಡ್ ಲುಕಿಂಗ್ ಎಸ್ಪೆಷಲಿ, ವೇಸ್ಟ್. ಈಗ ಮುಸುರಿ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಹೇಳ್ಬೋದಾಗ್ತದೆ. 38ನೇದು, ದ ಆಪೋಸಿಟ್ ಆಫ್ ದ ಸ್ಯಾಟಿಸ್ಫೈಡ್ ಈಸ್. ಇಲ್ಲಿ ನೋಡ್ರಿ, ಸ್ಯಾಟಿಸ್ಫೈಡ್. ಸ್ಯಾಟಿಸ್ಫೈಡ್ಗೆ ಏನು ಬರುತ್ತೆ ಅಂತ ನೋಡೋಣ. ಡಿಸ್ಸ್ಯಾಟಿಸ್ಫೈಡ್. ಸ್ಯಾಟಿಸ್ಫೈಗೆ ಡಿಸ್ಸ್ಯಾಟಿಸ್ಫೈ ಬರುತ್ತೆ. ಮಿಸ್ಸ್ಯಾಟಿಸ್ಫೈಡ್ ಬರಲ್ಲ, ಇನ್ಸ್ಯಾಟಿಸ್ಫೈ ಬರಲ್ಲ, ಇರ್ಸ್ಯಾಟಿಸ್ಫೈಡು ಬರೋಂಗಿಲ್ಲ. ಕೆಲವೊಂದು ಅಪೋಸಿಟ್ ಫಾರ್ಮ್ಸ್ಗಳನ್ನ ಹಾಕ್ತೀನಿ, ನಿಮಗೆ ನೋಡ್ತೀರಂತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸಫಿಕ್ಸು ಪ್ರಿಫಿಕ್ಸ್ಗಳಲ್ಲಿ ಹೇಳಿದ್ದೀನಿ. ಈಗ ಪ್ಯಾಸೇಜ್ ಸೆಕ್ಷನ್ಗೆ ಹೋಗೋಣ. ಇಟ್ ಈಸ್ ನಾಟ್ ಎ ಗ್ರೋವಿಂಗ್ ಲೈಕ್ ಎ ಟ್ರೀ. ಇದು ಗಿಡ ಬೆಳೆದಂಗೆ ಬೆಳೆದಿಲ್ಲ, ಮರ ಬೆಳೆದಂಗೆ ಬೆಳೆದಿಲ್ಲ. ಇನ್ ಬ್ಲಂಕ್ ಬೋತ್ ಮೇಕ್ ಎ ಮಾಮ್ ಬೆಟರ್ ಬಿ. ಒಂಥರ ತಾಯಿ ಇದ್ದಂಗಿದು. ಆರ್ ಸ್ಟಡಿಂಗ್ ಲಾಂಗ್ ಆನ್ ವೋಕ್ 300 years. 3 ವರ್ಷದಿಂದನೂ ನಿಂತ್ಕೊಂಡು ಬಿಟ್ಟೈತಿ. ಟು ಫಾಲ್ ಎ ಲಾಗ್ ಎಟ್ ಲಾಸ್ಟ್ ಡ್ರೈ ಬ್ಯಾಡ್ ಆ್ಯಂಡ್ ಸೇರ್ ಅಂತ ಇದೆ. ತುಂಬ ಎತ್ತರವಾಗಿ ಒಣಗ್ತಾ ಇದೆ, ಬೆಳೀತಾ ಇದೆ, ಹೀಗೆ ಬೆಳೀತಾ ಒಟ್ಟು ನಿಂತ್ಕೊಂಡಿದೆ. ಎ ಲಿಲ್ಲಿ ಆಫ್ ಎ ಡೇ. ಒಂದು ದಿನ ಲಿಲ್ಲಿ ಏನು ಮಾಡಿದ್ಲು, ಈಸ್ ಫೆರಿಯರ್ ಫಾರ್ ಇನ್ ಮೇ. ಅದು ಮೇದಲ್ಲಿ ಅರಳ್ತಾ ಇದೆ. ಆಲ್ತ್ರೋ ಇಟ್ ಫಾಲ್ ಆ್ಯಂಡ್ ಡೈಸ್ ದಟ್ ನೈಟ್. ಒಂದು ದಿವಸ ಏನು ಮಾಡಿಬಿಡುತ್ತೆ, ಅದು
ಸತ್ಬಿಡುತ್ತೆ. ಇಟ್ ವಾಸ್ ದ ಪ್ಲ್ಯಾಂಟ್ ಆ್ಯಂಡ್ ಫ್ಲವರ್ ಆಫ್ ಲೈಟ್. ಇದು ಒಂದು ಗಿಡ. ಎಂಥ ಗಿಡ ಇದು? ಫ್ಲವರ್ ಆಫ್ ಬೆಳಕಿನ ಹೂವಿನಂಥ ಗಿಡ ಇದು. ಇನ್ ಸ್ಮಾಲ್ ಪ್ರಪೋರ್ಷನಲ್ಸ್ ವಿ ಜಸ್ಟ್ ಬ್ಯೂಟಿ ಸಿ. ನಾವೇನು ಮಾಡ್ಬೋದು? ಪ್ರಪೋರ್ಷನಲ್ ಅಂದರೆ ಇದ್ರದ್ದು ಸೌಂದರ್ಯವನ್ನು ನೋಡ್ಬೋದು ನಾವು. ಆ್ಯಂಡ್ ಇನ್ ಶಾರ್ಟ್ ಮೆಸೇಜರ್ ಲೈಫ್ ಮೇ ಪರ್ಫೆಕ್ಟ್ ಇಟ್. ನೋಡ್ರಿ, ಅದು ಸ್ವಲ್ಪ ಹೊತ್ತು ಜೀವಂತವಾಗಿರ್ತತಿ, ಎಲ್ಲರಿಗೂ ಶುಭ್ರವಾಗಿ ಬೆಳಕನ್ನು ಕೊಡ್ತತಿ, ಮತ್ತೇನು ಮಾಡ್ತತಿ? ತನ್ನ ಲೈಫನ್ನು ಪರ್ಫೆಕ್ಟ್ನೆಸ್ಸನ್ನು ಕೊಡ್ತತಿ. ಇದರಿಂದ ಇನ್ ಶಾರ್ಟ್ ಮೆಸೇಜರ್ಸ್ ಏನು ನೋಡ್ಕೋಬೇಕಂದ್ರೆ ನಾವು ಇದರಿಂದ ಇದು ನಮಗೇನು ಮೆಸೇಜ್ ಕೊಡ್ತೈತಿ? ಲೈಫ್ ಮೇ ಪರ್ಫೆಕ್ಟ್ ಬಿ. ಇರಷ್ಟು ಸಮಯದಲ್ಲಿ ನಮಗೇನು ಮಾಡ್ತದೆ? ಅದು ಒಂದು ಪರ್ಫೆಕ್ಟಾದ ಲೈಫನ್ನು ಕೊಡ್ತತಿ ಅಂತಂದು ಹೇಳ್ತಿದ್ದಾರೆ. ಯಾವುದು ಬಗ್ಗೆ ಅವ್ರು ಹೇಳ್ತಿದ್ದಾರೆ ಅಂದರೆ ಒಂದು ಗಿಡದ ಬಗ್ಗೆ ಹೇಳ್ತಾ ಇದ್ದಾರೆ. ನಾಟ್ ಗ್ರೋಯಿಂಗ್ ಲೈಕ್ ಇಟ್. ಈ ದೊಡ್ಡ ಮರದಂಗಂತೂ ಅದು ಬೆಳೆಯಂಗಿಲ್ಲ, ಸಣ್ಣ ಗಿಡ ಅದು. ಅದೇನು ಮಾಡ್ತತಿ? ಬೆಳಗ್ಗೆ ಎಲ್ಲರಿಗೂ ಪ್ರೀತಿಯನ್ನು ಕೊಡ್ತತಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಕಾರ್ಡಿಂಗ್ ಟು ದ ಪೊಯೆಟ್, ಲೈಫ್ ಈಸ್ ಮೀನಿಂಗ್ಫುಲ್ ವೆನ್. ಯಾವಾಗ ನಮ್ಮ ಜೀವನ ಸಾರ್ಥಕ ಅನಿಸ್ತತಿ? ಮ್ಯಾನ್ ಈಸ್ ಏಬಲ್ ಟು ಕಾನ್ಸ್ಟ್ರಿಬ್ಯೂಟ್ ಟು ಸೊಸೈಟಿ. ನಾವೇನಾದರೂ ಸಮಾಜಕ್ಕೆ ಕೊಟ್ಟಾಗ ನಮ್ಮದು ಜೀವನ ಏನಾಗುತ್ತೆ? ಸ್ಯಾಟಿಸ್ಫೈ ಆಗುತ್ತೆ, ಒಂದು ಪರ್ಫೆಕ್ಟ್ನೆಸ್ ಆಗುತ್ತೆ. ಹಾಗಾಗಿ ಇಲ್ಲೇನಾಗುತ್ತೆ? 31ನೇ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಅನಿಸುತ್ತೆ. ವಿ ಲಿವ್ ಹಾರ್ಡ್ ಲೈಫ್ ವಿತ್ ಎ ರೆಸ್ಪಾನ್ಸಿಬಿಲಿಟಿ. ಹಾರ್ಡ್ ಲೈಫ್ ಮಾಡೋದಲ್ಲ, ಅದಕ್ಕೊಂದು ಅರ್ಥ ಇರಬೇಕು. ದ ಕ್ವಾಲಿಟಿ ಆಫ್ ಲೈಫ್ ಇನ್ ಮೋರ್ ಸಫಿಷಿಯೆಂಟ್ ದೆನ್ ಈಸ್ ಡ್ಯೂರೇಷನ್. ಸಫಿಷಿಯೆಂಟ್ ಆದ ಲೈಫನ್ನು ತೆಗಿಬೇಕು. ಲೈಫ್ ಈಸ್ ಲಿವ್ಡ್ ವಿತ್ ಈಸಿ ಅಲ್ಲ, ಸುಮ್ಮನೆ ಹೆಂಗೆ ಬೇಕು ಹಂಗೆ ಜೀವನ ಮಾಡಿ ಹೋಗೋದಲ್ಲ. ಪ್ಯಾಸೇಜಿನ ಅರ್ಥ, ಸ್ವಲ್ಪ ದಿನ ಬದುಕಿದ್ರು ನಾವೇನು ಮಾಡಬೇಕು? ಅರ್ಥಪೂರ್ಣವಾಗಿ ಬದುಕಬೇಕು ಅನ್ನೋದು. 40ನೇ ಪ್ರಶ್ನೆ. ದ ಮ್ಯಾನ್ ಐಡಿಯಾ ಆಫ್ ದ ಗಿವನ್ ಪೊಯಮ್ ಈಸ್ ಅಬೌಟ್ ದ ಗ್ರೋ ಆಫ್ ಆ್ಯನ್ ಓಕ್ ಟ್ರೀ. ಯಾವ ಥರ ಬದುಕಬೇಕು ನಾವು ಅಂತ ಹೇಳಿದ್ದಾರೆ. ಮೇಕಿಂಗ್ ಮ್ಯಾನ್ ಬೆಟರ್. ಒಬ್ಬ ಉತ್ತಮ ಮನುಷ್ಯನಿಗೆ ಬದುಕಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲ, ದ ಬ್ಯೂಟಿ ಆಫ್ ಲಿಲ್ಲಿ. ಸುಂದರತೆಯನ್ನು ಹೇಳ್ತಾ ಇಲ್ಲ ಅವರು. ಶಾರ್ಟ್ ಲೈಫ್ ಆಫ್ ಬ್ಯೂಟಿ ಆ್ಯಂಡ್ ಪರ್ಫೆಕ್ಷನ್. ಕಡಿಮೆ ಸಮಯದಲ್ಲಿ ಬದುಕಿದ್ರೂ ಏನು ಮಾಡಬೇಕು? ಒಂದು ವ್ಯವಸ್ಥಿತವಾದ ಜೀವನವನ್ನು ಬದುಕಬೇಕನ್ನೋದು ಈ ಮೇನ್ ಐಡಿಯಾ ಆಫ್ ದ ಪೊಯಮಿಂದು. 40ನೇ ಪ್ರಶ್ನೆ. ದ ಓಕ್ ಟ್ರೀ ಅಟ್ ದ ಎಂಡ್ ಆಫ್ ಇಟ್ಸ್ ಲೈಫ್ ಫಾಲ್ ಆ್ಯಂಡ್ ಲೈಸ್ ದ ಸೇಮ್ ನೈಟ್ ಆಫ್ ಇಟ್ಸ್ ಬೂಮ್. ಅದೇನು ಮಾಡುತ್ತೆ? ಅವತ್ತು ಲುಕ್ಸ್ ಫೆರಿಯರ್ ಫಾರ್ ಅಲ್ಲ, ಈಸ್ ಎ ಲಾಂಗ್ ಡ್ರೈ ಬ್ಲಾಡ್ ಆ್ಯಂಡ್ ಸೇವ್. 42ನೇ ಪ್ರಶ್ನೆ. ದ ಟೂ ಆಬ್ಜೆಕ್ಟ್ಸ್ ಕನ್ಸ್ಟ್ರಕ್ಟ್ಡ್ ಇನ್ ದ ಪೊಯಮ್ ಆರ್. ಎರಡು ವಿಷಯಗಳನ್ನು ಹೇಳಿದ್ದಾರೆ ಅವರು. ಯಾವ್ದು ಕಾನ್ಸ್ಟ್ರಕ್ಷನ್, ಯಾವ್ಯಾವ ಎರಡು ವಿಷಯಗಳನ್ನು ಹೇಳಿದ್ದಾರೆ ಅವರು ಅಂತ ಹೇಳಿದ್ದಾರೆ. ಎ ಮ್ಯಾನ್ ಆ್ಯಂಡ್ ಆ್ಯನ್ ಓಕ್ ಟ್ರೀ ಅಲ್ಲ, ಎ ಮ್ಯಾನ್ ಆ್ಯಂಡ್ ಲಿಲ್ಲಿ. ನೋಡ್ರಿ, ಓಕು ಮತ್ತು ಲಿಲ್ಲಿ ಬಗ್ಗೆ ಹೇಳಿದ್ದಾರೆ. ಎ ಲಿಲ್ಲಿ ಆ್ಯಂಡ್ ಅ ಪ್ಲ್ಯಾಂಟ್ ಅಲ್ಲ, ಎ ಟ್ರೀ ಆ್ಯಂಡ್ ಪ್ಲ್ಯಾಂಟ್ಸು ಅಲ್ವೇ ಅಲ್ಲ. ನೆಕ್ಸ್ಟ್ 43ನೇ ಸ್ಟೇಟ್ಮೆಂಟ್. ವಿಚ್ ಡಸ್ ನಾಟ್ ರಿಲೇಟ್ ಟು ದ ಲಿಲ್ಲಿ ಇನ್ ದ ಪೊಯಮ್ ಈಸ್. ಇದು ಲಿಲ್ಲಿಗೆ ಸಂಬಂಧಪಟ್ಟದೇ ಇರೋದು ಅಂತ ಹೇಳಿದ್ದಾರೆ. ಇಟ್ ಡಸ್ ನಾಟ್ ಗ್ರೋ ಲೈಕ್ ಎ ಟ್ರೀ. ಹೌದು, ಇದು ಲಿಲ್ಲಿಗೆ ಸಂಬಂಧಪಟ್ಟಿರೋದು. ಇಟ್ ಫಾಲ್ಸ್ ಆ್ಯಂಡ್ ಡೈಸ್ ದ ಸೇಮ್ ನೈಟ್ ಆಫ್. ಅದೇ ಒಂದೇ ದಿನ ಆಳುತ್ತೆ, ಒಂದೇ ದಿನ ಬಾಡುತ್ತೆ. ಇಟ್ ಈಸ್ ಫೆರಿಯರ್ ಇನ್ ಮೇ. ಇದಕ್ಕೆ ಮೇ ತಿಂಗಳಂದರೆ ಇಷ್ಟ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇಟ್ ಸ್ಟ್ಯಾಂಡ್ಸ್ ಲಾಂಗ್ ಆ್ಯಸ್ ಆ್ಯನ್ ಓಕ್. ಇದು ಅಲ್ಲ. ಇದಕ್ಕೆ 43ನೇ ಆಪ್ಷನ್ ಯಾವುದು? 4ನೇದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 44ನೇ ಪ್ರಶ್ನೆ. ದ ಕರೆಕ್ಟ್ ರೈಮಿಂಗ್ ವರ್ಡ್ ಫಾರ್ ಲಾಂಗ್ ಈಸ್. ಲಾಂಗಿಗೆ ಯಾವುದು ಬರುತ್ತದೆ? ಇಲ್ಲಿ ಸ್ಪೆಲ್ಲಿಂಗ್ ರಿಲೇಟಿವ್ ಇದೆ. ಸ್ಪೆಲ್ಲಿಂಗ್ ರಿಲೇಟಿವ್ ಇರೋದ್ರಿಂದ ಫಾಗ್, ಲಾಂಗ್, ಬ್ಯಾಗ್ ಬರಲ್ಲ. ಲಾಗ್ ಅದು ಲಾಂಗ್ ಅಲ್ಲ, ಲಾಗಿಗೆ ಬ್ಯಾಗ್ ಬರಲ್ಲ. ಡಿಗ್ ಬರಲ್ಲ. ಹಗ್ ಬರಲ್ಲ. ಇದಕ್ಕೇನು ಬರುತ್ತೆ? ಫಾಗ್. ಲಾಗ್
ಫಾಗ್ ಬರುತ್ತೆ. ಇದು ಸ್ಪೆಲ್ಲಿಂಗ್ ರಿಲೇಟೆಡ್ ಇದೆ, ಹೆವಿ ಅನ್ಸಂಗಿಲ್ಲ, ನೀವು ಈಸಿ ಕಂಡಿಡ್ಕೋಬೋದು. ಕೆಲವೊಂದು ಪ್ರೊನೌನ್ಸಿಯೇಷನ್ ಮೇಲೆ ಏನಾಗುತ್ತಾ ಹೋಗುತ್ತೆ ಅಂದರೆ ಚೇಂಜ್ ಆಗುತ್ತಾ ಹೋಗುತ್ತೆ. 45ನೇ ಪ್ರಶ್ನೆ, ಆ್ಯಂಡ್ ಇನ್ ಶಾರ್ಟ್ ಮೆಸೇಜರ್ ಲೈಫ್ ಮೇ ಪರ್ಫೆಕ್ಟ್ ಬಿ. ಐಡೆಂಟಿಫೈ ದ ಪ್ರಿಪೋಸಿಷನ್ ಇನ್ ದ ಗಿವನ್ ಸೆಂಟೆನ್ಸ್. ಪ್ರಿಪೋಸಿಷನನ್ನು ಹೇಳಬೇಕೀಗ. ಪ್ರಿಪೋಸಿಷನ್ಸು ನಿಮಗೆ ಹೇಳಿದ್ದೀನಿ ನಾನು, ಪ್ರಿಪೋಸಿಷನ್ಸ್ ಯಾವುದು ಬರುತ್ತೆ, ಇನ್, ಆ್ಯನ್, ದ ಬರುತ್ತೆ. ಹೀಗೆ ಆ್ಯಂಡ್ ಇನ್ ದ ಶಾರ್ಟ್, ಈಸಿ ಇದು ಪ್ರಿಪೋಸಿಷನ್ ಹೇಳೋದು. ಇನ್ ಆ್ಯಂಡ್ ಇನ್ ಶಾರ್ಟ್ ನೋಡ್ರಿ, ಅದರದ್ದು ವಿಶೇಷಣದ ಮುಂದೆ ಏನು ಬರ್ತೈತಲ್ಲ, ದ ಟಾಲ್ ಆ್ಯಂಡ್ ದ ಬಿಗ್ ಅಂತ ಬರ್ತಿರ್ತಾವಲ್ಲ, ಅವೇನಾಗಿರ್ತವೆ, ಪ್ರಿಪೋಸಿಷನ್ಸ್ಗಳು ಆಗಿರ್ತವು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರಿಪೋಸಿಷನ್ಸ್ ಆಫ್ ದ ಪ್ಲೇಸ್ ಯಾವ ಬರುತ್ತೆ. ಎಟ್ ಸ್ಕೂಲ್, ಇನ್ ಶಾರ್ಟ್, ಇವೆಲ್ಲ ಪ್ರಿಪೋಸಿಷನ್ಸು. ಇವನ್ನೇನು ಮಾಡ್ಕೊಳ್ರಿ, ಒಂಚೂರು ಕಣ್ಣಾಡಿಸ್ಕೊಂಬಿಡ್ರಿ. ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್. ಎಟ್, ಇನ್, ಆನ್ ಎಲ್ಲೆಲ್ಲಿ ಬರ್ತಾವಂತ ನೋಡ್ಕೋಬೇಕು. ಸ್ವಲ್ಪ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಓದ್ಕೊಂಡ್ರಿ ಅಂದರೆ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ ಪ್ರಿಪೋಸಿಷನ್ಸು. ಗಂಟ್ಲು ಹರ್ಕೊಂಡು ಓದಿರ್ತಾನೆ. ರೈಟ್. ಆ್ಯಂಡ್ ಇನ್ ಎ ಶಾರ್ಟ್ ಮೆಸೇಜ್ ಲೈಫ್ ಅಂತ ಇದಕ್ಕೆ ಹೇಳಿದೆ ನಾನು. ಯಾವುದು ಬರುತ್ತೆ, ಇನ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 46ನೇ ಪ್ರಶ್ನೆ, ವೈ ಹ್ಯಾಡ್ ಯು ಗಾನ್ ದೇರ್ ಶಿ ಆಸ್ಕ್ಡ್. ದ ಕರೆಕ್ಟ್ ಪಂಚುಯೇಷನ್ ಫಾರ್ ದ ಗಿವನ್ ಸೆಂಟೆನ್ಸೀಸ್. ಪಂಚುಯೇಷನನ್ನು ಹುಡುಕಬೇಕು. ವೈ ಹ್ಯಾಡ್ ಯು ಗಾನ್ ದೇರ್ ಶಿ ಹ್ಯಾಡ್ ಅಂತ ಇದೆ. ಇದಕ್ಕೆ ವೈ ಹ್ಯಾಡ್ ಯು ಗಾನ್ ದೇರ್ ಶಿ ಆಸ್ಕ್ಡ್, ಯಾಕೆ ಅಲ್ಲಿ ಹೋಗ್ತಾ ಇದೆಯಾ, ಇದು ಬರಲ್ಲ. ವೈ ಹ್ಯಾಡ್ ಯು ಗಾನ್ ದೇರ್, ನೀವು ಯಾಕೆ ಅಲ್ಲಿ ಹೋಗ್ತಿದ್ದೀರಾ. ಶಿ ಆಸ್ಕ್ಡ್, ವೈ ಹ್ಯಾಡ್ ಯು ಶಿ ಗಾನ್. ಇವನ್ನೆಲ್ಲ ನೋಡ್ರಿ ನೀಟಾಗಿ ಸೂಟೇಬಲ್ ಮಾಡಿದರೆ, ಸೆಂಟೆನ್ಸ್ ಮಾಡಿದರೆ ಏನು ಬರುತ್ತೆ. ವೈ ಹ್ಯಾಡ್ ಯು ಗಾನ್ ದೇರ್, ನೀನು ಯಾಕೆ ಅಲ್ಲಿ ಹೋಗ್ತಿದ್ದೀರಾ. ಶಿ ಆಸ್ಕ್ಡ್, ವೈ ಹ್ಯಾಡ್ ಯು ಗಾನ್ ದೇರ್, ಅದು ಬರೋಂಗಿಲ್ಲ. ವೈ ಹ್ಯಾಡ್, ಕ್ವಶನ್ ಮಾರ್ಕ್ ಬರಬೇಕು ಇಲ್ಲಿ ನೋಡ್ರಿ. ಎರಡೂ ಸೇಮ್ ಇದೆ ಸೆಂಟೆನ್ಸು. ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ನಾವು ಕ್ವಶನ್ ಕೇಳ್ತಾ ಇದ್ದೀವಿ, ಹಾಗಾಗಿ ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕು. ಎರಡು ಆನ್ಸರ್ ಆಗುತ್ತೆ, ಮೂರನೇದು ಆನ್ಸರು ಆಗಲ್ಲ. ವೈ ಹ್ಯಾಡ್ ಯು ಗಾನ್ ದೇರ್ ಶಿ ಆಸ್ಕ್ಡ್, ಕಾಮ ಬರಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನು ಬರುತ್ತೆ, ಆನ್ಸರು 2 ಬರುತ್ತೆ. ನಲವತ್ತೇಳನೇ ಪ್ರಶ್ನೆ, ದ ಸೋಲ್ಜರ್ಸ್ ಆರ್ ದ ಪ್ರೈಡ್ ಆಫ್ ದ ನೇಷನ್. ಅವ್ರು ಏನು ಮಾಡ್ತಾ ಇದ್ದಾರೆ, ಸೋಲ್ಜರ್ಸು ಪ್ರೈಡ್ ಮಾಡ್ತಾರೆ. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಇನ್ ದ ಅಬೋವ್ ಸೆಂಟೆನ್ಸೀಸ್. ನಾವು ಕ್ವಶನ್ ಟ್ಯಾಗ್ನ ಮಾಡಬೇಕು. ಆರ್ ದೇ ಅಂತ ಬರುತ್ತೆ, ಆರ್ ನಾಟ್ ದೇ, ಅವ್ರು ಮಾಡ್ತಾರ ಅದನ್ನು ಅಂತಂದು ಹೇಳ್ತಿದ್ದಾರೆ. ಆರ್ ದೇ ಬರಲ್ಲ. ಇಲ್ಲಿ ನೋಡ್ರಿ, ಕ್ವಶನ್ ಫಾರ್ಮೇಷನ್ ಬರೆದಾಗ ಇವು ನಾಟ್ ಸೆಕ್ಷನ್ಗಳು ಬರ್ತವೆ. ಹಿಂಗೆ ಈ ಥರ ನೋಡಿ ನಾಟ್ ಸೆಕ್ಷನ್ಸ್ಗಳು ಬರ್ತವೆ, ಅದನ್ನು ಕಾನ್ಸಂಟ್ರೇಟ್ ಮಾಡಿರಿ. ಇವೆರಡು ಬರಲ್ಲ. ಇಲ್ಲಿ ನಾವೇನು ಮಾಡ್ಕೋಬೋದಿತ್ತು, ಆರಿಂಟ್ ದೇ ಅಂತಂದಿದೆ. ಇಲ್ಲೇನು ಬಂದಿದೆ ನೋಡ್ಕೊಳ್ರಿ, ವರ್ಬು ಆರ್ ಬಂದಿದೆ, ಹಾಗಾಗಿ ಆರ್ ನಾಟ್ ದೇ ಅಂತ ಬರುತ್ತೆ, ವೇರ್ ನಾಟ್ ದೇ ಅಂತ ಬರಲ್ಲ. 28ನೇ ಪ್ರಶ್ನೆಗೆ ಹೋಗೋಣ. 48ನೇ ಪ್ರಶ್ನೆ, ಇನ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಆಬ್ಸರ್ವೇಷನ್ ಅಂಬೇಡ್ಕರ್ ಡಿಸ್ಕ್ರೈಬ್ಡ್ ಡ್ಯಾಶ್ ಮೆಥಡ್ಸ್ ಆಫ್ ಸಿವಿಲ್ ಡಿಸ್ಒಬಿಡಿಯನ್ಸಿ ಆ್ಯಸ್ ಗ್ರಾಮರ್ ಆಫ್ ಆರ್ಚಿ. ಇಲ್ಲೇನು ಮಾಡಬೇಕಂದ್ರೆ ದ ಕರೆಕ್ಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಹೇಳಿದ್ದಾರೆ.
ಇಂಟರೆಸ್ಟಿಂಗ್. ಇಲ್ಲಿ ನೋಡ್ರಿ ಎ ಇ ಐ ಒ ಯು ಓವೆಲ್ ಸೌಂಡ್ಗಳು ಬಂದಾಗ ಇಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಇನ್ ಆ್ಯನ್ ಇಂಟರೆಸ್ಟಿಂಗ್ in an interesting observation, Ambedkar described the methods. ಇಲ್ಲೇನು ಬರುತ್ತೆ, ದ ಮೆಥಡ್ಸ್. ಆ್ಯನ್ ಮೆಥಡ್ಸ್ ಬರಲ್ಲ, ಆ್ಯನ್ ಅಂತೂ ಬರೋದೇ ಇಲ್ಲ, ಎಮ್ ಇದೆ ಹೌದಾ. ನೆಕ್ಸ್ಟ್ ಸೆಂಟೆನ್ಸು ದ ಬರುತ್ತೆ. ಇಲ್ಲಿ ಮೊದಲಿದ್ದು ಆ್ಯನ್ ಅಂತ ಹೇಳಿದ ತಕ್ಷಣ ಇಲ್ಲಿ ನೀವು ಎ ತೊಗೊಳ್ಬೇಕಾದ್ರೆ ಯೋಚನೆ ಮಾಡಬೇಕು. ನಾಲ್ಕನೇದು ಐ ಬಂದಿದೆ, ಎ ಇ ಐ ಒ ಯು. ಯು ಬಂದಾಗ ಏನು ಬರುತ್ತೆ ಅಂದರೆ ಇಲ್ಲಿ ಫಸ್ಟು ಐ ಬರುತ್ತೆ. ಯಾವುದು ಬರುತ್ತೆ, ಐ, ಆ್ಯನ್ ಬರುತ್ತೆ. ಇಲ್ಲಿ ಐ ಬಂದಿರೋದ್ರಿಂದ ಇಲ್ಲಿ ಆ್ಯನ್ ಬರುತ್ತೆ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ರೆಸ್ಪಾನ್ಸ್. ಕರೆಕ್ಟ್ ರೆಸ್ಪಾನ್ಸನ್ನು ಚೂಸ್ ಮಾಡಿರಿ ಅಂತ ಹೇಳಿದ್ದಾರೆ. ರೂಫ್ ರೂಫ್ಸ್, ಸಿಟಿ ಸಿಟೀಸ್, ಫೋಟೋ ಫೋಟೋಸ್, ಮ್ಯಾನ್ ಮೆನ್. ಇದಕ್ಕೆ ಕರೆಕ್ಟ್ ಯಾವುದು, ಮೆನ್ ಬರುತ್ತೆ. ಇಲ್ಲಿ ಸಿಟೀಸ್ ಅಂತ ಬರುತ್ತಲ್ಲ, CITIES ಬರುತ್ತೆ ಸಿಟೀಸ್ಗೆ ಹೌದಾ. ಹಾಗೆ ಇದು ಕೂಡ, ಇದು ಫಸ್ಟ್ ಬಿ ಎಸ್ಸು ಸರಿ ಇದೆ. ಫೋಟೋಸ್ ಅಷ್ಟೇ. ಇದಕ್ಕೆ ನೋಡಿರಿ, ನೀವು ಮೆಸೇಜ್ ಮಾಡಬೇಕಾದ್ರೆ ನೋಡಿರ್ತೀರ, ಏನು ಫೋಟೋ ಬರೀ ಎಸ್ ಬರುತ್ತೆ, ES ಇದಕ್ಕೆ ಬರಲ್ಲ. ಹಾಗಾಗಿ ಕರೆಕ್ಟಾಗಿರೋ ಆನ್ಸರ್ ಯಾವುದು ಇದಕ್ಕೆ, ಆಪ್ಷನ್ 4. ನೆಕ್ಸ್ಟ್ ಪ್ರಶ್ನೆ, 50ನೇ ಪ್ರಶ್ನೆ. ಫೈಂಡ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಸೆಂಟೆನ್ಸ್. ಸೀಕ್ವೆನ್ಸನ್ನು ರೆಡಿ ಮಾಡ್ಕೋಬೇಕು. ದ ಹೌಸ್ ಆರ್ ಬಿಲ್ಡ್ ಆಫ್ ಇನ್ ಎ ಸಿಟಿ ವುಡ್ ಆ್ಯಂಡ್ ಬ್ರಿಕ್ಸ್. ಈಗ ಇದಕ್ಕೆ ದ ಹೌಸ್ ಫಸ್ಟ್ ಏನು ಬರುತ್ತೆ, ನಮ್ಮ ಅಸಂಪ್ಷನ್ ಪ್ರಕಾರ ದ ಹೌಸ್ ಅಂತ ಬರುತ್ತೆ, ಪಿ ಫಸ್ಟು. ನೆಕ್ಸ್ಟ್ ದ ಹೌಸ್ ಬಿಲ್ಡ್ ಆರ್ ದ ಹೌಸ್ ಇನ್ ದ ಸಿಟಿ. The house in the city are built of wood and rocks. The house in the city build ಎದರಿಂದ ಕಟ್ತಾ ಇದ್ದಾರೆ, ವುಡ್ಸ್ ಆ್ಯಂಡ್ ಬ್ರಿಕ್ಸ್. ಹಾಗಿದ್ರೆ ಇದಕ್ಕೆ ಆಪ್ಷನ್ನು 3 ಬರುತ್ತೆ. ಒಂದು ಸ್ವಲ್ಪ ಸೆಂಟೆನ್ಸನ್ನು ನೋಡಿಕೊಂಡು ಸಬ್ಜೆಕ್ಟು, ವರ್ಬು, ನೆಕ್ಸ್ಟು ಹೆಲ್ಪಿಂಗ್ ವರ್ಬು, ನೌನ್ಸ್ಗಳು ನೋಡಿಕೊಂಡು ನಾವು ಇದನ್ನು ಸೆಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ 51ನೇ ಪ್ರಶ್ನೆ. ದ ಮೇನ್ ಏಮ್ ಆಫ್ ದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಟು. ಪಿಡಿಯಾಲಜಿಗೆ ಬಂತು ದ ಮೇನ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಯಾವುದಕ್ಕೆ ಬರುತ್ತೆ, ಪ್ರೊವೈಡ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ ಟು ಲರ್ನರ್ಸ್. ಕಮ್ಯುನಿಕೇಟಿವ್ ಲರ್ನರ್ಸ್ಗೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಹಾಗಾಗಿ 1. 52ನೇ ಪ್ರಶ್ನೆ. ಸ್ಟೋರಿ ಟೆಲ್ಲಿಂಗ್ ಆ್ಯಸ್ ಎ ಸ್ಟ್ರಾಟರ್ಜಿ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಏಮ್ಡ್ ಎಟ್. ಸ್ಟೋರಿ ಟೆಲ್ಲಿಂಗ್ ಏನಾಗಿದೆ, ಒಂದು ಸ್ಟ್ರಾಟರ್ಜಿ ಆಗಿದೆ. ಇದು ಯಾವುದನ್ನು ಏಮ್ ಮಾಡಿದೆ, ಇದರ ಗುರಿ ಏನಾಗಿದೆ ಸ್ಟೋರಿ ಟೆಲ್ಲಿಂಗಿಂದು, ಲರ್ನಿಂಗ್ ಮೋರಲ್ಸ್, ಓದೋದ್ರಿಂದ ಅಲ್ಲ. ಲರ್ನಿಂಗ್ ಟು ರಿಟೆಲ್ ದ ಸ್ಟೋರೀಸ್, ಸ್ಟೋರಿ ಹೇಳಿದ್ದನ್ನು ನೆಕ್ಸ್ಟ್ ಹೇಳೋದು. ಎಂಗೇಜಿಂಗ್ ದ ಲರ್ನರ್ಸ್ ವಿತ್ ಲ್ಯಾಂಗ್ವೇಜ್. ಸ್ಟೋರಿ ಟೆಲ್ಲಿಂಗ್ ಆ್ಯಸ್ ಎ ಸ್ಟ್ರಾಟರ್ಜಿ, ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಏಮ್ಡ್ ಎಂಗೇಜ್ಡ್. ಟೆಸ್ಟಿಂಗ್ ದ ಮೆಮೊರಿ ಆಫ್ ದ ಲರ್ನರ್ಸ್. ಒಂದು ರೀತಿಯಿಂದ ಇವೆಲ್ಲ ಸರಿ ಅನಿಸುತ್ತೆ. ಎಂಗೇಜ್ ದ ಲರ್ನರ್ಸ್ ವಿತ್ ಲ್ಯಾಂಗ್ವೇಜ್ ಅನ್ನೋದು ಇದು ತಪ್ಪು ಅನಿಸುತ್ತೆ. ಬಟ್ ನೆಗೆಟಿವ್ ಫಾರ್ಮು ಪಾಸಿಟಿವ್ ಫಾರ್ಮ್ ಕೊಟ್ಟಿದ್ದಾರೆ, ಇವೆಲ್ಲ ಕರೆಕ್ಟು. ಲರ್ನಿಂಗ್ ಮೋರಲ್ಸು ಕರೆಕ್ಟು. ಲರ್ನಿಂಗ್ ಟು ದ ರಿಟೆಲ್ ದ ಸ್ಟೋರಿ, ಈ ರಿಟೆಲ್ ದ ಸ್ಟೋರಿ ಹೇಳೋದು ಸ್ಟೋರಿ ಟೆಲ್ಲಿಂಗಿಗೆ ಹೆಲ್ಪ್ಫುಲ್ ಆಗುತ್ತೆ. ಟೆಸ್ಟಿಂಗ್ ದ ಮೆಮೊರಿ ಆಫ್ ದ ಲರ್ನರ್ಸ್, ಪಾಠ ಕೇಳಿ ಮತ್ತೆ ಹೇಳೋದು, ಇವೆಲ್ಲ ಒಂದೇ ಥರ ಬರುತ್ತೆ. ಆದರೆ ಎಂಗೇಜಿಂಗ್ ದ ಲರ್ನರ್ಸ್ ವಿತ್ ಲ್ಯಾಂಗ್ವೇಜ್ ಇದೇನಾಗುತ್ತೆ, ಈ ಸೆಂಟೆನ್ಸ್ ಸ್ವಲ್ಪ ಸೂಟಬಲ್ ಆಗಲ್ಲ. ಹಾಗಾಗಿ ಆಪ್ಷನ್ 3. 53ನೇ ಪ್ರಶ್ನೆ. ದ ಕರೆಕ್ಟ್ ಸ್ಟೇಟ್ ಆಫ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸ್ ಆರ್. ಕರೆಕ್ಟ್ ಸೆಟ್ ಆಫ್. ದ ಕರೆಕ್ಟ್ ಸೆಟ್ ಆಫ್ ಕಮ್ಯುನಿಕೇಟಿವ್
ಆ್ಯಕ್ಟಿವಿಟೀಸ್ ಆರ್ ಯಾವ್ದು ಬರುತ್ತೆ ಇದಕ್ಕೆ ಅಂದರೆ ಗ್ರಾಮರ್. ನಾನು ಇದನ್ನು ಮೊನ್ನೆ ತಾನೇ ಹೇಳಿದ್ದೇನೆ. ಗ್ರಾಮರ್, ರೋಲ್ ಪ್ಲೇ, ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ ಇವೆಲ್ಲ ಎದಕ್ಕೆ ಬರುತ್ತೆ? ಕಮ್ಯುನಿಕೇಟಿವ್ಗೆ ಬರುತ್ತೆ. ಗೇಮ್ಸು, ರೋಲ್ ಪ್ಲೇ, ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್. ರೀಡಿಂಗ್, ರೈಟಿಂಗ್, ಡ್ರಿಲ್ ವರ್ಕ್ ಇದು ರೈಟಿಂಗಿಗೆ ಲರ್ನಿಂಗಿಗೆ ಬರುತ್ತೆ. ಗೇಮ್ಸ್, ಕಾಪಿ ರೈಟಿಂಗ್, ಡ್ರಿಲ್ ವರ್ಕ್ ಇದು ಕೂಡ ಲರ್ನಿಂಗಿಗೆ. ರೋಲ್ ಪ್ಲೇ, ಕಾಪಿ ರೈಟಿಂಗ್, ನೆಕ್ಸ್ಟ್ ಗೇಮ್ಸ್ ಇವೆಲ್ಲ ರೈಟಿಂಗಿಗೆ ಬರುತ್ತೆ. ಹಾಗಾಗಿ ನಾವು ಗೇಮ್ಸ್, ರೋಲ್ ಪ್ಲೇ, ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ಗಳು ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸಿಗೆ ಬರುತ್ತೆ. 54ನೇ ಪ್ರಶ್ನೆ, ಕಂಟಿನ್ಯೂಯಸ್ ಕಾಂಪ್ರೆನ್ಸಿವ್ ಇವಾಲ್ಯುವೇಷನ್ ಏಮ್ ಟು ಇವಾಲ್ಯುವೇಟ್ ಅಂತ ಹೇಳಿದ್ದಾರೆ. ಕಂಟಿನ್ಯೂಯಸ್ ಕಾಂಪ್ರೆನ್ಸಿವ್ ಇವ್ಯಾಲ್ಯುಯೇಷನ್ ಏಮ್ಸ್ ಟು ದ ಇವ್ಯಾಲ್ಯುವೇಟ್ ಯಾವುದು ಬರುತ್ತೆ? 54 ಓನ್ಲಿ ದ ನಾಲೆಡ್ಜ್ ಆಫ್ ದ ಚೈಲ್ಡ್ ಅಲ್ಲ, ನಾಲೆಡ್ಜ್ ಆಫ್ ದ ಚೈಲ್ಡ್ ಬರಲ್ಲ. ನೆಕ್ಸ್ಟ್ ಓನ್ಲಿ ದ ರೀಸನ್ಸ್ ಸ್ಕಿಲ್ ಆಫ್ ದ ಚೈಲ್ಡ್ ಬರೀ ಸ್ಕಿಲ್ ಮೇಲೆ ನಾವು ಅವನ್ನೇನು ಮಾಡೋಂಗಿಲ್ಲ, ಏಮ್ ಡಿಸೈಡು ಮಾಡೋಂಗಿಲ್ಲ. ಕಾಂಪ್ರೆನ್ಸಿವ್ ಓನ್ಲಿ ಯು ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್ ನಾವು ಅರ್ಥ ಮಾಡ್ಕೊಳಕ್ಕಷ್ಟೇ ಕಾಂಪ್ರೆನ್ಸಿವ್ ಮಾಡ್ತವ. ಓವರ್ ಆಲ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ನಾವು ಮಗುವಿನ ಸಂಪೂರ್ಣ ಬೆಳವಣಿಗೆ ಅವನ ಗುರಿಗಳನ್ನು ನಾವು ನೋಡ್ತೀವಿ. 55ನೇ ಪ್ರಶ್ನೆ, ದ ಟೀಚರ್ಸ್ ರೋಲ್ ಈಸ್ ಲೆಸ್ ಡಾಮಿನೆಂಟ್ ಲೆಸ್ ಡಾಮಿನೆಂಟ್ ಭಾಳ ಆಗಲ್ಲ, ಡಾಮಿನೆನ್ಸಿ ಇರಬಾರ್ದು. ಎಲ್ಲಿ? ಟೀಚರ್ ಸೆಂಟರ್ಡ್ ಮೆಥಡಲ್ಲಿ ಟೀಚರ್ ಡಾಮಿನೆಂಟ್ ಆಗಿರ್ತಾರೆ. ಸ್ಟೂಡೆಂಟ್ ಸೆಂಟರ್ ಮೆಥಡ್ ಮಕ್ಕಳು ಏನಾಗಿರ್ತಾರೆ ಇಲ್ಲಿ ಅವರೇ ಲೀಡರ್ ಆಗಿರ್ತದೆ, ಮಕ್ಕಳು ಡಾಮಿನೆನ್ಸಿ ನಡೀತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಲೆಸ್ ಇದೆ ನೋಡ್ರಿ, ಟೀಚರ್ಸ್ ರೋಲ್ ಈಸ್ ಲೆಸ್ ಅಂದರೆ ಇಲ್ಲಿ ಸ್ಟೂಡೆಂಟ್ ರೋಲು. ಲೆಕ್ಚರ್ ಮೆಥಡಲ್ಲೂ ಬರೀ ಟೀಚರ್ ಅಷ್ಟೇ ಮಾತಾಡ್ತಾರೆ. ಚಾಕ್ ಆ್ಯಂಡ್ ಟಾಕ್ ಮೆಥಡ್ ಇದರಲ್ಲೂ ಕೂಡ ಟೀಚರ್ ಅಷ್ಟೇ ಮಾತಾಡ್ತಾರೆ. ಸ್ಟೂಡೆಂಟ್ಸ್ ಹಾವ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸ್ಟೂಡೆಂಟ್ಸ್ ಹ್ಯಾವ್ ಕನ್ಸರ್ವೇಷನ್ ದ ಪ್ರಿನ್ಸಿಪಲ್ ಯೂಸ್ಡ್ ಹಿಯರ್ ಈಸ್ ಅವ್ರು ಯಾವ ಪ್ರಿನ್ಸಿಪಲನ್ನು ಯೂಸ್ ಮಾಡ್ತಾರೆ? ಟು ಸ್ಟೆಪ್ಡ್ ಟೈಮ್ ಕನ್ಸರ್ವೇಷನ್ ವಿತ್ ಈಚ್ ಅದರ್, ಟು ರಿಫ್ಲೆಕ್ಟ್ ದ ಗಿವನ್ ಟಾಸ್ಕ್, ಟು ಬಿ ದ engaged in an activity. Students have conservation. Language is for the continuously communication. Language is for communication. Students have the conservation. ಅವ್ರು ಯಾವಾಗ ಕನ್ಸರ್ವೇಷನಲ್ಲಿ ಅಂದರೆ ಚರ್ಚೆ ನಡೆಸ್ಕೊತಾ ಇರೋದು, ಮಾತಾಡ್ಕೊತಾ ಇರೋದು. ಯಾವಾಗ? ಲ್ಯಾಂಗ್ವೇಜ್ ಈಸ್ ಫಾರ್ ಕಮ್ಯುನಿಕೇಷನ್ ಇದ್ದಾಗ. ದ ಪ್ರಿನ್ಸಿಪಲ್ ಯೂಸ್ಡ್ ನಾವು ಮಾಡಿದ ಪ್ರಿನ್ಸಿಪಲ್ ಏನಾಗುತ್ತೆ? ಯೂಸ್ ಆಗುತ್ತೆ. ತಮ್ಮಷ್ಟಕ್ಕೆ ತಾವೇನು ಮಾಡಬೇಕು? ಇಂಗ್ಲೀಷಲ್ಲಿ ಮಾತಾಡಬೇಕು ಮಕ್ಕಳು, ಆವಾಗ ನಮ್ಮದು ಏಮು ಸ್ಟ್ರಾಟರ್ಜಿ ಏನಾಗುತ್ತೆ? ಯೂಸ್ ಆಗುತ್ತೆ. 57ನೇ ಪ್ರಶ್ನೆ, ದ ಎಬಿಲಿಟಿ ಟು ಮೇಕ್ ಯೂಸ್ ಆಫ್ ಡಿಕ್ಷನರಿ, ಅಟ್ಲಾಸ್, ಥಿಸರ್ಸ್ ಎಕ್ಸೆಟ್ರಾ ಈಸ್. ಇಲ್ಲಿ ದ ಅಬಿಲಿಟಿ, ಡಿಕ್ಷನರಿ ಸ್ಕಿಲ್ ಅದು ಒಂದಕ್ಕೆ ಆಗುತ್ತೆ, ಡಿಕ್ಷನರಿ ಒಂದಕ್ಕೆ ಆಗುತ್ತೆ. ಡಿಕ್ಷನರಿ ಸ್ಕಿಲ್ಲನ್ನು ಹೇಳ್ಕೊಟ್ರೆ ಅದನ್ನ ಹೆಂಗೆ ನೋಡಬೇಕು ಅನ್ನೋದು. ರೀಡಿಂಗ್ ಸ್ಕಿಲ್ ಹೌದು ಎಲ್ಲದಕ್ಕೂ ಬರ್ತದೆ, ಆದರೆ ಇವು ಡಿಕ್ಷನರಿ ಅನ್ನೋದೇನು, ಆರ್ಟಿಕಲ್ ಥೀಸಿಸ್ ಅನ್ನೋದೇನಿವು ರೈಟಿಂಗ್ ಬುಕ್ಸು ಅಲ್ಲ, ಇವೆಲ್ಲ ರೆಫ್ರೆನ್ಸ್ ಬುಕ್ಸು. ನಾವು ಓದಬೇಕಂದ್ರೆ ಇವೆಲ್ಲ ಬೇಕಾಗ್ತದೆ ನಮಗೆ. ಡಿಕ್ಷನರಿ ಬೇಕು, ಅಟ್ಲಾಸ್ ಬೇಕು, ನೆಕ್ಸ್ಟ್ ಥೀಸಿಸ್ ಬೇಕು, ಇವೆಲ್ಲ ಇದ್ದರೆ ನಮಗೆ ಓದೇನಾಗ್ತದೆ? ಕಂಪ್ಲೀಟು ಆಗ್ತದೆ. ಇವು ಸೋರ್ಸಸ್ಸು. 58ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಲೋ ಕಾಸ್ಟ್ ಟೀಚಿಂಗ್ ಐಡ್ ಫಾರ್ ಟೀಚಿಂಗ್ ಇಂಗ್ಲೀಷ್? ಕಡಿಮೆ ವೆಚ್ಚದ್ದು ಯಾವುದು? ಆಡಿಯೋ ಟ್ಯಾಪ್ಸ್ ಇವನು ತಗೊಳೋದು ಕಷ್ಟ ಆಗುತ್ತೆ, ವಿಡಿಯೋ ಟೇಪ್ಸ್ಗಳು ಕಷ್ಟ ಆಗುತ್ತೆ. ಯಾವುದು ಸರಿಯಾದ ಉತ್ತರ? ಫಿಗರ್ ಪರ್ಫೆಕ್ಟ್. ನಾವೇನು ಮಾಡಬೇಕು? ಗೋಡೆ ಮೇಲೆ ಚೆನ್ನಾಗಿ ಫಿಗರ್ನ ಪರ್ಫೆಕ್ಟಾಗಿ ಮಾಡಿದರೆ
ಪರ್ಫೆಕ್ಟ್ ಅಲ್ಲಿದ್ದು ಪಪೆಟ್ಸ್ಗಳ್ನ ಅವು ಚಿಕ್ಕ ಚಿಕ್ಕ ಚಿತ್ರಗಳು ಇರ್ತಾವಲ್ಲ, ಫೋಟೋಸ್ಗಳು ನಾವು ಕಟ್ ಮಾಡ್ಕೊಂಬರ್ತೀವಿ, ಅವನ್ನೆಲ್ಲ ಪಪೆಟ್ಸ್ ಅಂತ ಕರಿತೀವಿ. ಅವು ಏನು ಮಾಡ್ತಾವೆ, ಟೆಲಿವಿಷನ್, ಇವೆಲ್ಲ ಕಷ್ಟ, ಎಲ್ಲ ಸ್ಕೂಲಲ್ಲಿ ಟೆಲಿವಿಷನ್ ಪ್ರೊವೈಡ್ಸು, ವಿಡಿಯೋ ಆಡಿಯೋ ಇದು ಪ್ರಾಪರ್ಟೀಸು ಇರೋಂಗಿಲ್ಲ. 59ನೇ ಪ್ರಶ್ನೆ, ಇನ್ ಲ್ಯಾಂಗ್ವೇಜ್ ಟೀಚಿಂಗ್ SLA ಸ್ಟ್ಯಾಂಡ್ಸ್ ಫಾರ್, SLA ಯಾವುದ್ರ ಮೇಲೆ ನಿಂತ್ಕೊಂಡಿದೆ? ಸೆಕೆಂಡ್ ಲ್ಯಾಂಗ್ವೇಜ್ ಆಕ್ಟಿವಿಟಿ ಅಂತೂ ಅಲ್ಲ, ಲ್ಯಾಂಗ್ವೇಜಲ್ಲಿ ಬರಲ್ಲ. ಹಾಗಾಗಿ ಇದಕ್ಕೆ ಯಾವ್ದು ಬರುತ್ತೆ? 4ನೇದು ಬರುತ್ತೆ. 60ನೇ ಪ್ರಶ್ನೆ, ಟೆಕ್ಸ್ಟ್ ಬುಕ್ಸ್ ಆರ್ ಎ ವೆರಿ ಯೂಸ್ಫುಲ್ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಲ್ಯಾಂಗ್ವೇಜ್ ಟೀಚರ್ಸ್ ಬಿಕಾಸ್. ನಿಮಗೆ ಗೊತ್ತಿದೆ, ಲ್ಯಾಂಗ್ವೇಜ್ ಟೀಚರು ಕನ್ನಡ, ಇಂಗ್ಲೀಷ್ ಅಂತ ಯಾವ ಭಾಷೆನೂ ಆಗಿರಲಿ, ಅವ್ರಿಗೇನಾಗಿರುತ್ತೆ, ಟೆಕ್ಸ್ಟ್ ಬುಕ್ಕೇ ಅವ್ರಿಗೆ ಮೇನ್ ಹ್ಯಾಂಡ್ಫುಲ್. ಟೆಕ್ಸ್ಟ್ ಬುಕ್ ಈಸ್ ಇಂಪಾರ್ಟೆಂಟ್ ಅಂತಂದು. ದೇರ್ ಆರ್ ದ ಈಸಿ ಅವೈಲೇಬಲ್ ಆಗಿದೆ ಅಂತಂದಲ್ಲ, ದೇ ಆರ್ ದ ಚೀಪೆಸ್ಟ್ TLM ಅಲ್ಲ, ಅದು TLM ಅಂತೂ ಅಲ್ವೇ ಅಲ್ಲ. TLM ಅಂದರೆ ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ನಾವು ಇವನ್ ಮಾಡ್ಕೊಂಡು ಹೋಗ್ತಾವಲ್ಲ, ಮಾಡೆಲ್ಸ್ಗಳು ಮಾಡ್ಕೊಂಡು ಹೋಗ್ತಾವಲ್ಲ, ಅವನ್ನ ನಾವು TLM ಅಂತ ಕರಿತೀವಿ. ದೇ ಹ್ಯಾವ್ ದ ಕಂಟೆಂಟ್ ಆ್ಯಂಡ್ ಎಕ್ಸಸೈಸಸ್ ಟು ಎಂಗೇಜ್ ದ ಚಿಲ್ಡ್ರನ್ಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಕ್ಟಿವಿಟೀಸ್. ನೋಡಿರಿ, ಟೆಕ್ಸ್ಟ್ ಬುಕ್ಗಳು ಮಕ್ಕಳಿಗೆ ಏನು ಮಾಡ್ತಾ ಇದ್ದವು, ಎಂಗೇಜ್ ಚಿಲ್ಡ್ರನ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್, ಅವ್ರನ್ನ ಕಲಿಕೆಯಲ್ಲಿ ನಿರಂತರ ಕೊಡೋ ಅಂಥವು. ದೇ ಆರ್ ವೆರಿ ಕಲರ್ಫುಲ್ ವಿತ್ ಫುಲ್ ಪಿಕ್ಚರ್ಸ್. ಇದಂತೂ ಅಲ್ವೇ ಅಲ್ಲ. ನೋಡಿ ಫ್ರೆಂಡ್ಸ್, ಲೆಸನನ್ನು ಮಾಡ್ತಾ ಸಾಧ್ಯ ಆದಷ್ಟು ಭಾಳಷ್ಟು ಜನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ಕೊಬೋದು. ನಾನು ಪರ್ಸ್ನಲಿ ನಿಮ್ಗೆ ಸೊಲ್ಯೂಷನನ್ನು ಹೇಳ್ತೀನಿ. ಆದಷ್ಟು ಒಬ್ರಿಗೆ ಬಿಟ್ಟು ಒಬ್ಬರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮೋಟಿವೇಶನ್ಗೆ ಹೆಲ್ಪ್ ಆಗ್ತೈತಿ. ಗ್ರಾಮರ್ ಕ್ಲಾಸ್ಗಳನ್ನು ಮಾಡಿರಿ ಅಂತ ಹೇಳ್ತಿದ್ದೀರಾ, ನಾನು ಗ್ರಾಮರ್ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸಬ್ಸ್ಕ್ರಿಪ್ಷನ್ ಮಾಡಿದ್ರು ಆಮೇಲೆ ಯಾವುದನ್ನು ಆಗಲಿ, ನೀವು ಗ್ರಾಮರ್ ಕ್ಲಾಸನ್ನಾಯಿತು, ಇವತ್ತೇನೋ ಹೇಳಿದೆ ನಾನು, ಏನು ಹೇಳಿದೆ ಅಂತಂದರೆ ಇದು ಅಡ್ಜೆಕ್ಟಿವ್ಸ್ಗಳನ್ನ ಹೇಳಿದೆ, ಇನ್ಫಿನಿಟಿವ್ಸ್ಗಳನ್ನ ಹೇಳ್ತಿರ್ತೀನಿ, ನೆಕ್ಸ್ಟ್ ಪಂಚುವಲ್ಸು, ಹಿಂಗೆ ಏನು ಹೇಳಿದ್ನು ಅಂದ್ರೂ ನೀವು ಅವು ಒಂದೊಂದೇ ಪಾಯಿಂಟನ್ನು ನೀವು ನೋಟ್ ಮಾಡಿಕೊಂಡು ಅದನ್ನು ನೀವೇನು ಮಾಡಬೇಕು, ರಿಕಾಲ್ ಮಾಡ್ಕೊತಾ ಇರಬೇಕು. ರೈಮಿಂಗ್ ವರ್ಡ್ ಆಗಿರ್ಬೋದು, ನೆಕ್ಸ್ಟ್ ಹಿಂಗೆ ಏನು ಬರುತ್ತಲ್ಲ ಇಂಪಾರ್ಟೆಂಟ್ಸು, ಅವನ್ನೆಲ್ಲ ಗ್ರಾಮರ್ ಪಾಯಿಂಟ್ಸ್ ಆಗಿರ್ಬೋದು, ಇವನ್ನ ಒಂದು ಸ್ವಲ್ಪ ಹಿಂಗಂದ್ರು ಅಂತ ನೀವು ಸ್ವಲ್ಪ ರಿಕಾಲ್ ಮಾಡ್ಕೊತ ಹೋದ್ರಿ ಅಂದರೆ ಸಾಧ್ಯ ಆದಷ್ಟು ನೀವು ಇಂಗ್ಲೀಷಲ್ಲಿ ಏನು ಮಾಡ್ಬೋದು, 10 ಅಂದ್ರೂ ಕಡಿಮೆ ಅಂದ್ರೂ ನೀವು 27-28 ಮಾರ್ಕ್ಸನ್ನು ತೆಗಿತೀರ. ನನಗೆ 100% ಕಾನ್ಫಿಡೆನ್ಸ್ ಇದೆ. ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋ ಜೊತೆ ಜಾಯಿನ್ ಆಗ್ತಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ, ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟ್ರು ಕ್ಲಾಸಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ. ಥ್ಯಾಂಕ್ ಯು. ರೀಡ್ ವೆಲ್. ಬಾಯ್.